ನಮಸ್ಕಾರ ಮಕ್ಕಳೇ, ಎಲ್ರಿಗೂ ಇವತ್ತಿನ ಒಂದು ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಮಕ್ಕಳೇ ನಾವು ನಮ್ಮ ಎರಡನೇ ಚಾಪ್ಟರ್ ಏನಿದೆ ಸೆಕೆಂಡ್ ಸೆಮಿಸ್ಟರ್ನ ಒಂದು ಎರಡನೇ ಚಾಪ್ಟರ್ ಅದು ಅಧ್ಯಾಯ 9 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಅದು ಭಾಗಲಬ್ಧ ಸಂಖ್ಯೆಗಳು. ಅದನ್ನ ಪ್ರಾರಂಭ ಮಾಡೋಣ ಅಂತ. ಭಾಗಲಬ್ಧ ಸಂಖ್ಯೆಗಳು. ಮೊದ್ಲಿಗೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನಂತ ತಿಳ್ಕೊಬೇಕು. ನೀವು ಸಂಖ್ಯೆಗಳಲ್ಲಿ ತರ ತರ ಇರುವಂತ ಒಂದು ಗುಂಪುಗಳ ಬಗ್ಗೆ ಕಲ್ತಿದ್ದೀರಾ, ಹೌದು ಹೌದೋ ಇಲ್ವೋ? ಮೊದ್ಲಿಗೆ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕಲಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು, ಹೌದಾ? ನ್ಯಾಚುರಲ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು, ಹೌದಾ? ಒಂದ್ ನಿಮಿಷ. ಸ್ವಾಭಾವಿಕ ಸಂಖ್ಯೆಗಳು. ಈ ಒಂದು ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾವ ಹೇಳ್ರಿ ನೋಡೋಣ. 1, 2, 3, 4 ಈ ರೀತಿ ಪ್ರಾರಂಭ ಆಗ್ತಾವ. ನಂತರ ಬರ್ತಾವೆ ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು. ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದ್ರೊಳಗಡೆ ಏನ್ ಇನ್ಕ್ಲೂಡ್ ಆಗ್ತದೆ, ಎಲ್ಲಿಂದ ಪ್ರಾರಂಭ ಆಗ್ತಾವ ಇವು? 0 ಇಂದ ಪ್ರಾರಂಭ ಆಗ್ತಾವ. 0, 1, 2, 3, 4 ಈ ರೀತಿ. ನಂತರ ಬರ್ತಾವೆ ಪೂರ್ಣಾಂಕಗಳು, ಹೌದಾ? ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ ಏನಿರ್ತವೆ? ಪೂರ್ಣಾಂಕಗಳಲ್ಲಿ ನೆಗೆಟಿವ್ ಇಂಟಿಜರ್ಸ್ ಮತ್ತು ಪಾಸಿಟಿವ್ ಇಂಟಿಜರ್ಸ್ ಅಂತ ಹೇಳ್ತೀವಿ ನಾವು. ನೆಗೆಟಿವ್ ಪಾಸಿಟಿವ್ ಅಂದ್ರೆ ಧನ ಮತ್ತು ಋಣ ಪೂರ್ಣಾಂಕಗಳು ಎರಡೂ ಕೂಡ ಹೊಂದಿರ್ತವೆ ಇದರಲ್ಲಿ, ಹೌದಾ? ಧನ ಮತ್ತು ಋಣ ಸಂಖ್ಯೆಗಳು ಎರಡೂ ಇರ್ತವೆ. ಹಾಗಾಗಿ ಇದರಲ್ಲಿ ಏನಿರ್ತವೆ? ಎಲ್ಲವೂ ಬಂದು, ಹೌದಾ? ಈಗ ನೋಡೋಣ ಅಂತ. ಇದ್ರ ನಂತರ ಏನ್ ಬರ್ತಾವೆ? ಭಾಗಲಬ್ಧ ಸಂಖ್ಯೆಗಳು ಬರ್ತಾವೆ. ಭಾಗಲಬ್ಧ ಸಂಖ್ಯೆಗಳು ಬರ್ತಾವೆ. ಇಲ್ಲಿ ನಿಮ್ಗೆ ಒಂದು ಇದನ್ನ ತೋರಿಸ್ತೀನಂತೆ, ಸಿಮ್ಯುಲೇಷನ್. ಒಂದ್ ನಿಮಿಷ ಮಕ್ಳೇ, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ, ಈಗ ನೋಡುವಂತ್ರಿ. ಎಸ್. ಸೊ ಸಂಖ್ಯೆಗಳ ಒಂದು ಏನಿದು ಗುಂಪಿದೆ ಅಲ್ಲ, ಒಂದು ಸಿಸ್ಟಮ್ ಏನಿದೆ, ಅದರಲ್ಲಿ ಯಾವ ರೀತಿ ಗುಂಪು ಹಾಕೊಂತ ಬರ್ತಾವಂತ ನೋಡೋಣ. ಮೊದಲಿಗೆ ಏನ್ ಬರ್ತಾವೆ ಇಲ್ಲಿ? ಇಂಟಿಜರ್ಸ್ ಅಂದ್ರೆ ಪೂರ್ಣಾಂಕಗಳು, ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣ ಸಂಖ್ಯೆಗಳು, ನಂತರ ಬರುವುದು ಭಾಗಲಬ್ಧ ಸಂಖ್ಯೆಗಳು. ಮೊದಲಿಗೆ ಬರ್ತದೆ ಏನು ಹೇಳ್ರಿ ನೋಡೋಣ. ಮೊದಲಿಗೆ ಬರೋದು ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು, ಹೌದಾ? ಪೂರ್ಣ ಸಂಖ್ಯೆಗಳು. ಅದರ ನಂತರ ಯಾವ ಬರ್ತಾವ? ಪೂರ್ಣಾಂಕಗಳು ಬರ್ತಾವ, ಪೂರ್ಣಾಂಕಗಳು. ನಂತರ ಕೊನೆ ದೊಡ್ಡ ಗುಂಪು ಯಾವುದು? ದೊಡ್ಡ ಗುಂಪು ಭಾಗಲಬ್ಧ ಸಂಖ್ಯೆಗಳು. ಮೊದಲಿಗೆ ಹೋಲ್ ನಂಬರ್ಸ್, ಇದು ಸಣ್ಣ ಗುಂಪು. ನಂತರ ಪೂರ್ಣಾಂಕಗಳು. ಪೂರ್ಣಾಂಕಗಳಲ್ಲಿ ಇದು ಪೂರ್ಣ ಸಂಖ್ಯೆಗಳು ಕೂಡ ಏನು ಭಾಗದಲ್ಲಿದ್ದಾವೆ, ಅದರ ಒಂದು ಭಾಗವಾಗಿದ್ದಾವೆ. ನಂತರ ಬರ್ತವೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳಲ್ಲಿ ಪೂರ್ಣಾಂಕಗಳು ಮತ್ತು ಪೂರ್ಣ ಸಂಖ್ಯೆಗಳು ಎರಡೂ ಕೂಡ ಇದರ ಒಂದು ಭಾಗ, ಹೌದಾ? ನೋಡೋಣ, ಈಗ ಚೆಕ್ ಮಾಡೋಣ ನಮ್ಮ ಆನ್ಸರ್ ಕರೆಕ್ಟ್ ಇದೆ ನೋಡಿ. ತಿಳಿತಾ? ಈ ರೀತಿ ನಾವ್ ಇದನ್ನ ಗುಂಪನ್ನ ಮಾಡ್ತೀವಿ. ಈಗ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಒಂದು ಪರ್ಟಿಕ್ಯುಲರ್ ವರ್ಡ್ ಅಥವಾ ಒಂದು ಶಬ್ದದಿಂದ ತೆಗೆದುಕೊಂಡಿದ್ದೇವೆ. ಅದನ್ನ ಭಾಗ, ಆ ಒಂದು ಶಬ್ದದಿಂದ ತೆಗೆದುಕೊಂಡಿದ್ದೇವೆ. ಭಾಗ ಅನ್ನೋ ಒಂದು ಶಬ್ದದಿಂದ. ರೇಷಿಯೋ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ನಲ್ಲಿ ಇದಕ್ಕೆ ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ರ್ಯಾಷನಲ್ ನಂಬರ್ಸ್ ಅಂತ ಕರೀತಾರೆ. ಸೊ ಈ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಭಾಗ ಎಂಬ ಶಬ್ದದಿಂದ ನಾವು ಏನ್ ಮಾಡಿದ್ದೇವೆ? ತೆಗೆದುಕೊಂಡಿದ್ದೇವೆ. ಇದನ್ನ ನಾವ್ ಯಾವ ರೀತಿ ಬರಿತೀವಿ ಅಂತಂದ್ರೆ, ಯಾವುದೇ ಎರಡು ಪೂರ್ಣಾಂಕಗಳಿರ್ಲಿ ಪಿ ಮತ್ತು ಕ್ಯೂ, ಅದರ ಅನುಪಾತವನ್ನು ನಾವು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರೆದಾಗ ಇಲ್ಲಿ ಕ್ಯೂ ಯಾವತ್ತು 0 ಆಗಿ ಇರಬಾರ್ದು. ಅಂತ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಯಾವುದೇ ಒಂದು ಪೂರ್ಣಾಂಕಗಳು ಪಿ ಮತ್ತು ಕ್ಯೂ, ಅದರ ಅನುಪಾತ ಪಿ ಇಷ್ಟು ಕ್ಯೂ, ಅದರ ರೇಷಿಯೋ ಏನಿರ್ತದಲ್ಲ ಅನುಪಾತ, ಅದರದ್ದು ಪಿ ಇಷ್ಟು ಕ್ಯೂ ರೇಷಿಯೋನ ನಾನು ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರಿತೀನಿ, ಹೌದಾ? ಪಿ ಅಪಾನ್ ಕ್ಯೂ ರೂಪದಲ್ಲಿ ಬರಿತೀನಿ. ಇಲ್ಲಿ ಕ್ಯೂ ಕಂಡೀಷನ್ ಏನ್ ಹೇಳ್ತದ? ಕ್ಯೂ ಅಂದ್ರ ನಮ್ಮ ಡಿನಾಮಿನೇಟರ್, ನಮ್ದು ಛೇದ ಏನಿದೆ ಅಲ್ಲ, ಅದರ ವ್ಯಾಲ್ಯೂ
ಅದರ ಬೆಲೆ 0 ಆಗಿ ಇರಬಾರ್ದು ಅಂತ ಒಂದು ಸಂಖ್ಯೆಗಳಿಗೆ ನಾನು ಏನಂತ ಕರಿತೀನಿ, ಭಾಗಲಬ್ಧ ಸಂಖ್ಯೆಗಳು. ಉದಾಹರಣೆಗೆ ನಾನಿಲ್ಲಿ ಏನಂತ ತಗೋತೀನಿ, p = 3 ಅಂತ ತಗೋತೀನಿ. q = 2 ಅಂತ ತಗೋತೀನಿ. p = 3, q = 2 ಅಂತ ತಗೊಂಡೆ. ಈಗ ನಾವು ಯಾವುದೇ ಎರಡು ಪೂರ್ಣಾಂಕಗಳು ಅಂತ ಹೇಳಿದೀನಿ. ಸೊ p ಮತ್ತು q ಏನ್ ತಗೊಂಡಿದ್ದೇನೆ, 3, 2, 3 ಮತ್ತು 2 ಅವು ಒಂದು ಧನ ಪೂರ್ಣಾಂಕಗಳು, ಹೌದಾ? ಸೊ ಅದನ್ನ ತಗೊಂಡಿದೀನಿ. ಅದರ ಅನುಪಾತ ಯಾವ ರೂಪ ಆಗುತ್ತೆ, p:q ಅಂದ್ರೆ 3:2 ಆಗುತ್ತೆ. ಸೊ ನಾವ್ ಇದರ ಅನುಪಾತವನ್ನು ನಾವು ಭಿನ್ನ ರಾಶಿ ಒಂದು ರೂಪದಲ್ಲಿ ಬರಿಬಹುದಾ, p/q ಅಂತ ಬರಿಬಹುದು. 3/2 ಇದು ನಮ್ಮ ಅಂಶ, ಇದು ನಮ್ಮ ಛೇದ, ಹೌದಾ? 3/2 ರೂಪದಲ್ಲಿ ಬರ್ದೆ. ಕಂಡೀಷನ್ ಏನದ, q ವ್ಯಾಲ್ಯೂ 0 ಆಗಿ ಇರಬಾರ್ದು. ಇಲ್ಲಿ ನಮ್ಮ q ವ್ಯಾಲ್ಯೂ 0 ಇದೆಯಾ? ಇದೆಯಾ? ಇಲ್ಲ. ಹೌದೋ ಇಲ್ಲೋ? 2 ಇದೆ. ಹಾಗಾದ್ರೆ ಈ ಒಂದು ಏನಿದೆ ಅಲ್ಲ 3/2, ಇದಕ್ಕೆ ನಾವು ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಭಾಗಲಬ್ಧ ಸಂಖ್ಯೆಗಳು ಎಂದರೆ ಯಾವುದೇ ಎರಡು ಪೂರ್ಣಾಂಕಗಳು p ಮತ್ತು q ಅದರ ಅನುಪಾತವನ್ನು p/q ರೂಪದಲ್ಲಿ ಬರೆದಾಗ q ದ ಬೆಲೆ 0 ಆಗಿ ಅಥವಾ 0 ಆಗಿ ಇರಬಾರದು ಅಂತ ಒಂದು ಸಂಖ್ಯೆಗೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಸರಿನಾ ಮಕ್ಳೇ? ಸೊ ಈಗ ನೀವು ತಿಳ್ಕೋಬಹುದು. ಮೊದ್ಲಿಗೆ ಏನಿದು ಸ್ವಾಭಾವಿಕ ಸಂಖ್ಯೆಗಳು, ಹೌದಾ? ಸ್ವಾಭಾವಿಕ, ಒಂದ್ ನಿಮಿಷ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಮೊದ್ಲಿಗೆ ಸ್ವಾಭಾವಿಕ ಸಂಖ್ಯೆಗಳು, ಯಾಕಂದ್ರೆ ಇದರಲ್ಲಿ 1, 2, 3 ಅಂತ ಇರ್ತದೆ. ಇದ್ರ ನಂತರ ಬರ್ತದ ಪೂರ್ಣ ಸಂಖ್ಯೆಗಳು, ಹೌದಾ? ಯಾಕಂದ್ರೆ ಈ ಸ್ವಾಭಾವಿಕ ಸಂಖ್ಯೆಗಿಂತ ಸ್ವಲ್ಪ ದೊಡ್ಡದು, ಯಾಕಂದ್ರೆ ಇದರಲ್ಲಿ 0 ಇರ್ತದೆ. 0, 1, 2, 3 ಈ ರೀತಿ. ನಂತರ ಪೂರ್ಣ ಸಂಖ್ಯೆಗಳಾಗಿ ನಂತರ ಏನ್ ಬರ್ತದ, ಪೂರ್ಣಾಂಕಗಳು ಬರ್ತಾವೆ. ಪೂರ್ಣಾಂಕಗಳಂದ್ರೆ ಇದರಲ್ಲಿ ಧನ ಮತ್ತು ಋಣ ಸಂಖ್ಯೆಗಳು ಎರಡೂ ಇರ್ತವೆ, ಹೌದಾ? ಧನ ಮತ್ತು ಋಣ, ಇಲ್ಲಿ ಪೂರ್ಣ ಅಂತ ಬರ್ದಿದ್ದೀನಿ, ಒಂದ್ ನಿಮಿಷ. ಧನ ಮತ್ತು ಋಣ ಎರಡೂ ಸಂಖ್ಯೆಗಳು ಇರ್ತವೆ, ಹೌದಾ? ಹಂಗಾಗಿ ಇದಕ್ಕೆ ನಾವ್ ಏನಂತ ಕರಿತೀವಿ, ಪೂರ್ಣಾಂಕಗಳು ಅಂತ ಕರಿತೀವಿ. ಇಲ್ಲಿ ನೋಡಿ ಬರ್ತೀನಿ ನೋಡ್ರಿ, ಧನ ಮತ್ತು ಋಣ, ಆಗಲೇ ಪೂರ್ಣ ಅಂತ ಬರ್ದಿದ್ದೆ. ಇಲ್ಲಿ ಏನಾಗ್ತದ, ಪೂರ್ಣಾಂಕದಲ್ಲಿ ನಮ್ಗೆ -1, ಹೌದಾ? ತಡ್ರಿ ಒಂದ್ ನಿಮಿಷ. -2, -1, 0, 1, 2 ಈ ರೀತಿ ಧನ ಮತ್ತು ಋಣ ಸಂಖ್ಯೆಗಳು ಎರಡೂ ಕೂಡಿರ್ತಾವ. ಆದ್ಮೇಲೆ ಏನ್ ಬರ್ತದ, ಇದಾದ್ಮೇಲೆ ಇದ್ರಕ್ಕಿಂತ ದೊಡ್ಡದು ಯಾವುದು, ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು. ಸೊ ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ p/q ರೂಪದಲ್ಲಿ q ದ್ರ ಬೆಲೆ 0 ಇರಬಾರ್ದು ಅಂತ ಸಂಖ್ಯೆಗಳು. ಅದರ ಜೊತೆಗೆ ಸ್ವಾಭಾವಿಕ, ಪೂರ್ಣಾಂಕ ಇವು ಸಂಖ್ಯೆಗಳು ಕೂಡ ಇದರದ್ದು ರೂಪೆ, ಇದರಲ್ಲಿಯೇ ಬರ್ತಾವೆ ಅವು, ಹೌದಾ? p/q ಕೂಡ ಇರ್ತದ. p/q ಒಂದು ಫಾರ್ಮ್ ನಲ್ಲಿ ಇರುವಂತಹ ಸಂಖ್ಯೆಗಳು ಇರ್ತವೆ. ಅದರ ಜೊತೆಗೆ ಪೂರ್ಣಾಂಕ, ಸ್ವಾಭಾವಿಕ ಇವು ಸಂಖ್ಯೆಗಳು ಕೂಡ ಇದರಲ್ಲಿ ಬರ್ತಾವೆ. ಸೊ ಇದು ದೊಡ್ಡ ಒಂದು ಗ್ರೂಪ್, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೇವೆ ನಾವು. ಸರಿನಾ? ಸೊ ಎಲ್ರಿಗೂ ಭಾಗಲಬ್ಧ ಸಂಖ್ಯೆಗಳ ಅರ್ಥವನ್ನು ತಿಳಿತು ಅಂತ ಅನ್ಕೋತೀನಿ. ಸರಿನಾ? ಎಸ್, ಇದ್ರ ಮೇಲೆ ಒಂದಿಷ್ಟು ಸಿಮ್ಯುಲೇಷನ್ ನೋಡೋಣ ಅಂತ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಮಕ್ಳೇ, ಒಂದ್ ನಿಮಿಷ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ ಈಗ. ಪಾಸಿಟಿವ್ ನಂಬರ್ಸ್ ವಿತ್ ನೋ ಫ್ರಾಕ್ಷನಲ್ ಪಾರ್ಟ್ಸ್ ಇನ್ಕ್ಲೂಡಿಂಗ್ 0. ಸೊ ಏನಿದು ಧನ ಸಂಖ್ಯೆಗಳು ಅದು 0 ಅನ್ನ ಹೊಂದಿಲ್ಲ ಮತ್ತು ಭಿನ್ನ ರಾಶಿ ಭಾಗಗಳು ಕೂಡ ಹೊಂದಿಲ್ಲ ಅಂತ ಒಂದು ಗುಂಪಿಗೆ ನಾವೇನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು, ಪೂರ್ಣಾಂಕಗಳು, ಪೂರ್ಣ ಸಂಖ್ಯೆಗಳು, ನಂತರ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು. ಏನಿರಬಹುದು, ಧನ ಸಂಖ್ಯೆಗಳು 0 ಅದ್ರೊಳಗಡೆ, 0 ಇದೆ, ಇನ್ಕ್ಲೂಡಿಂಗ್ 0 ಅಂತ ಕೊಟ್ಟಿದ್ದಾರೆ. ಸೊ ಧನ ಸಂಖ್ಯೆಗಳು ಭಿನ್ನ ರಾಶಿ ರೂಪದಲ್ಲಿಲ್ಲ, ಆದ್ರೆ 0ನ ಇದೆ. ಯಾವುದು, ಅದಕ್ಕೆ ನಾವೇನಂತ ಹೇಳ್ತೀವಿ, ಪೂರ್ಣ ಸಂಖ್ಯೆಗಳು. ಯಾಕಂದ್ರೆ ಪೂರ್ಣ ಸಂಖ್ಯೆಗಳು ಧನ ರೂಪ ಸಂಖ್ಯೆಗಳು ಯಾವತ್ತು ಪಾಸಿಟಿವ್ ಇಂಟಿಜರ್ಸ್ ಅಥವಾ ಪಾಸಿಟಿವ್ ನಂಬರ್ಸ್ ಇರ್ತಾವ ಅದ್ರೊಳಗೆ.
ಅವು ಭಿನ್ನ ರಾಶಿ ಮತ್ತು ಅವಕ್ಕ ಝೀರೋ ಇರ್ತದ. ಮುಂದಿನ ಪ್ರಶ್ನೆ, ದ ಸೆಟ್ ಆಫ್ ಹೋಲ್ ನಂಬರ್ಸ್ ಅಂಡ್ ಇಟ್ಸ್ ಆಪೋಸಿಟ್ ಇನ್ಕ್ಲೂಡಿಂಗ್ ಝೀರೋ. ಸೊ ಪೂರ್ಣ ಸಂಖ್ಯೆಗಳು ಒಂದು ಗುಂಪು, ಅದರ ಜೊತೆಗೆ ಅದರದ್ದು ಒಂದು ತದ್ ವಿರುದ್ಧ ಭಾಗನೂ ಕೂಡ ಅದರಲ್ಲಿ ಭಾಗವಿದೆ, ಅದರ ಜೊತೆಗೆ ಝೀರೋನು ಕೂಡ ಇನ್ಕ್ಲೂಡ್ ಇದೆ. ಸೊ ಪೂರ್ಣ ಸಂಖ್ಯೆಗಳ ಗುಂಪದ ಜೊತೆಗೆ ಅದರ ತದ್ ವಿರುದ್ಧ ಭಾಗ ಮತ್ತೆ ಝೀರೋ. ತದ್ ವಿರುದ್ಧ ಭಾಗ ಅಂದ್ರೆ ಹೋಲ್ ನಂಬರ್ಸ್ ನಲ್ಲಿ ಅಥವಾ ಪೂರ್ಣ ಸಂಖ್ಯೆಗಳು ಯಾವ ರೂಪದ ಸಂಖ್ಯೆಗಳಿರ್ತವೆ, ಧನ ಸಂಖ್ಯೆಗಳಿರ್ತವೆ. ಅದರ ತದ್ ವಿರುದ್ಧ ಭಾಗ ಅಂದ್ರೆ ಋಣ ಸಂಖ್ಯೆಗಳು. ಸೊ ಧನ ಸಂಖ್ಯೆಗಳು ಪ್ಲಸ್ ಋಣ ಸಂಖ್ಯೆಗಳು ಪ್ಲಸ್ ಝೀರೋ, ಈ ಒಂದು ಸಂಖ್ಯೆಗಳನ್ನ ಹೊಂದಿರುವಂತ ಗುಂಪು ಯಾವುದು? ಭಾಗಲಬ್ಧ ಸಂಖ್ಯೆ, ಅಬ್ಸಲ್ಯೂಟ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಅಥವಾ ಪೂರ್ಣಾಂಕಗಳು ಯಾವುದು? ಹೇಳ್ರಿ ನೋಡೋಣ. ಆಪ್ಷನ್ ಡಿ ನಾ ಚೆಕ್ ಮಾಡೋಣ. ಎಸ್, ಯಾಕಂದ್ರೆ ಇದರಲ್ಲಿ ಧನ ಸಂಖ್ಯೆ, ಋಣ ಸಂಖ್ಯೆ ಮತ್ತು ಸೊನ್ನೆ ಮೂರೂ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಈಗ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್ ಇನ್ಕ್ಲೂಡಿಂಗ್ ಫ್ರಾಕ್ಷನಲ್ ಪಾರ್ಟ್ಸ್ ಅಂದ್ರೆ ಇದರಲ್ಲಿ ಧನ ಸಂಖ್ಯೆಗಳು ಕೂಡ ಇದೆ, ಋಣ ಸಂಖ್ಯೆಗಳು ಕೂಡ ಇದೆ, ಅದ್ರ ಜೊತೆಗೆ ಭಿನ್ನ ರಾಶಿ ಒಂದು ಏನು ಭಾಗಗಳಿರ್ತಾವಲ್ಲ, ಭಿನ್ನ ರಾಶಿ ಸಂಖ್ಯೆಗಳು ಅವು ಕೂಡ ಇದೆ. ಸೊ ಅಂತ ಒಂದು ಗುಂಪ ಯಾವುದು? ಅಬ್ಸಲ್ಯೂಟ್ ವ್ಯಾಲ್ಯೂ, ಭಾಗಲಬ್ಧ ಸಂಖ್ಯೆ, ಪೂರ್ಣಾಂಕಗಳು, ನಂತರ ಪೂರ್ಣ ಸಂಖ್ಯೆ ಯಾವ್ದು ಹೇಳ್ರಿ ನೋಡೋಣ. ಸೊ ಅದು ಎಸ್, ವೆರಿ ಗುಡ್, ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಭಾಗಲಬ್ಧ ಸಂಖ್ಯೆಗಳಿಗೆ ಈಗ ತಕ್ಷಣ ತೋರಿಸಿದೆ ಋಣ ಸಂಖ್ಯೆ, ಧನ ಸಂಖ್ಯೆಗಳು, ನಂತರ ಇದು ಭಿನ್ನ ರಾಶಿ ರೂಪದಲ್ಲಿರುವಂತ ಸಂಖ್ಯೆಗಳು. ಯಾಕಂದ್ರೆ P/Q ಅಂದ್ರೆ ಅದು ಒಂದು ಭಿನ್ನ ರಾಶಿ ರೂಪದಲ್ಲಿಯೇ ಇದೆ, ಹೌದೋ ಇಲ್ವೋ? ಹಾಗಾಗಿ ಅವು ಕೂಡ ಇರ್ತಾವ ಅದ್ರೊಳಗಡೆ. ದ ಡಿಸ್ಟೆನ್ಸ್ ಅ ನಂಬರ್ ಇಸ್ ಅವೇ ಫ್ರಮ್ ಝೀರೋ ಆನ್ ಅ ನಂಬರ್ ಲೈನ್, ದ ಡ್ಯಾಶ್ ಆಫ್ ಎ ನಂಬರ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ಇಲ್ಲಿ ಏನಾಗಿದೆ ಅಂತಂತಂದ್ರೆ ಒಂದು ನಂಬರ್ ಲೈನ್, ನಮ್ದು ಸಂಖ್ಯೆ ರೇಖೆ ಇರ್ತದಲ್ಲ, ಅದ್ರ ಮೇಲ್ಗಡೆ ಒಂದು ಪರ್ಟಿಕ್ಯುಲರ್ ಸಂಖ್ಯೆದು ಡಿಸ್ಟೆನ್ಸ್ ಝೀರೋ ಇಂತ್ರ, ಸೊನ್ನೆ ಇಂತ್ರ ಒಂದು ಪರ್ಟಿಕ್ಯುಲರ್ ನಂಬರ್ ನಡುವೆ ಇರುವಂತ ಒಂದು ಡಿಸ್ಟೆನ್ಸ್, ಆ ಒಂದು ಯಾವತ್ತು ಅದರದ ಮೊತ್ತ ಪಾಸಿಟಿವ್ ಆಗೇ ಇದೆ ಅಂತ ಹೇಳ್ತಾರೆ ಇವರು. ಸೊ ಅದರ ಒಂದು ಪೂರ್ಣಾಂಕಗಳು ಇರಬಹುದು, ಭಾಗಲಬ್ಧ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಅಥವಾ ಅಬ್ಸಲ್ಯೂಟ್ ವ್ಯಾಲ್ಯೂ. ಇದರಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಬರ್ತದೆ. ಸೊ ಅದರದ್ದು ಡಿಸ್ಟೆನ್ಸ್ ಏನಿರ್ತದೆ ಮಕ್ಕಳೇ, ಅದರದ್ದು ಪಕ್ಕಾ ಇರ್ತದೆ. ಅದು ಡಿಸ್ಟೆನ್ಸ್ ಯಾವತ್ತು ಚೇಂಜ್ ಆಗೋದಿಲ್ಲ, ಹೌದೋ ಇಲ್ಲೋ? ಈಗ ಝೀರೋ ಮತ್ತು 4ರ ನಡುವೆ ಎಷ್ಟು ಡಿಸ್ಟೆನ್ಸ್, ಎಷ್ಟು ನಂಬರಿನ ಒಂದು ಅಂತರ ಇದೆ ಅಂತ ಕೇಳಿದ್ರೆ ನೀವು ತಕ್ಷಣ ಹೇಳ್ಬಿಡ್ತೀರಿ, ಹೌದೋ ಇಲ್ವೋ? ಸೊ ಅದು ಒಂದು ಡಿಸ್ಟೆನ್ಸ್ ಯಾವತ್ತು ಚೇಂಜ್ ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಕರಿತೀವಿ. ಮೇಕಿಂಗ್ ಅ ನಂಬರ್ ಸಿಂಪ್ಲರ್ ಬಟ್ ಮೇಕಿಂಗ್ ಇಟ್ಸ್ ವ್ಯಾಲ್ಯೂ ಕ್ಲೋಸ್ ಟು ದ ವ್ಯಾಲ್ಯೂ ಆಫ್ ದಿ ಒರಿಜಿನಲ್ ನಂಬರ್ಸ್. ಸೊ ನಾವಿಲ್ಲಿ ಯಾವುದೇ ಒಂದು ಸಂಖ್ಯೆಗಳನ್ನ ತಗೊಳ್ರಿ, ಭಿನ್ನ ರಾಶಿ ರೂಪದಲ್ಲಿ ಇರುವಂತ ಒಂದು ಸಂಖ್ಯೆಗಳನ್ನ ನಾವ್ ಇನ್ನಷ್ಟು ಏನ್ ಮಾಡ್ತೀವಿ? ಸಿಂಪ್ಲಿಫೈ ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ, ಹೌದಾ? ಅವನ್ನ ಭಾಗಾಕಾರ ಮಾಡಿ ಅದರ ಏನು ಬೆಲೆಗಳಿದಾವಲ್ಲ ಅವನ್ನ ಇಳಿಸ್ತೀವಿ. ಇಳಿಸಿದ್ರು ಕೂಡ ಅವ್ ಏನಾಗ್ತವೆ? ತಮ್ಮ ಒರಿಜಿನಲ್ ನಂಬರ್ಸಿಗೆ ಅದರ ಬೆಲೆ ಇನ್ನಷ್ಟು ಕ್ಲೋಸ್ ಆಗುತ್ತೆ, ಇನ್ನಷ್ಟು ಹತ್ರ ಆಗ್ತದೆ. ಅದಕ್ಕೆ ನಾವ್ ಏನಂತ ಕರಿತೀವಿ ಹೇಳ್ರಿ? ಭಿನ್ನ ರಾಶಿ ರೂಪದಲ್ಲಿ ಇರ್ಬೋದು, ಅಥವಾ ನಾವು ದಶಮಾಂಶಗಳ ಒಂದು ರೂಪದಲ್ಲಿ ತಗೋಬಹುದು. ಅದನ್ನ ರೌಂಡಿಂಗ್ ಆಫ್ ಅಂತ ಕರಿತೀವಿ. ಈಗ 0.66 ಅಂತ ಬಂದಿರ್ತೇವೆ, ನಾವ್ ಏನ್ ಮಾಡ್ಬಿಡ್ತೀವಿ? 0.67 ಅಂತ ಬರ್ದ್ಬಿಡ್ತೀವಿ, ಅಥವಾ 0.7 ಅಂತ ತಗೊಂಡ್ಬಿಡ್ತೀವಿ, ಹೌದೋ ಇಲ್ವೋ? ಅದನ್ನ ರೌಂಡ್ ಆಫ್ ಮಾಡ್ತೀವಿ ನಾವು. ಸೊ ದ ವ್ಯಾಲ್ಯೂ ಆಫ್ ಅ ನಂಬರ್ ಬೇಸ್ಡ್ ಆನ್ ವೇರ್ ಇಟ್ ಈಸ್ ಇನ್ ಅ ನಂಬರ್. ಸೊ ಅದರ ಒಂದು ಬೆಲೆ ಅದು ಯಾವ ಸ್ಥಳಕ್ಕೆ ನಿಂತಿದೆಯಲ್ಲ ಆ ಸ್ಥಳದ ರೂಪದಿಂದ ನಾವು ಅದರ ಸಂಖ್ಯೆದ ಒಂದು ಬೆಲೆಯನ್ನ ಕಂಡು ಹಿಡಿತೀವಿ. ಅದಕ್ಕೆ ನಾವ್ ಏನಂತ ಕರಿತೀವಿ? ಪ್ಲೇಸ್ ವ್ಯಾಲ್ಯೂ, ಹೌದಿಲ್ಲ? ಯೂನಿಟ್ಸ್, ಟೆನ್ಸ್, ಹಂಡ್ರೆಡ್ಸ್ ಅಂತ ಈ ರೀತಿ ನಾವು ಸಂಖ್ಯೆಗಳನ್ನ ಕ್ಯಾಟಗರೈಸ್ ಮಾಡ್ತೀವಿ, ಹೌದೋ ಇಲ್ಲೋ? ಸೊ ಅದಕ್ಕೆ ಪ್ಲೇಸ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಈಗ ಒಂದು ಒಂದ್ ನಿಮಿಷ ಮಕ್ಳೇ. ಎಸ್, ಸೊ ಹಾಗಿದೆ ಅಂತ ತಿಳ್ಕೊತೀನಿ, ಹೌದಾ? ನಿಮ್ಗೆ ಇದು ತಿಳಿದಿದೆ ಅಂತ ಅನ್ಕೋತೀನಿ. ಸೊ ಇದ್ರ ಮೇಲೆ ಇನ್ನೊಂದಿಷ್ಟು ಒಂದು ಸಿಮ್ಯುಲೇಷನ್ ಅನ್ನ ತೋರಿಸ್ತೀನಿ, ಒಂದ್ ನಿಮಿಷ. ಎಸ್, ಕಾಣ್ಲಿಕ್ಕತ್ತದ ನಿಮಗ್ ನನ್ ಸ್ಕ್ರೀನ್? ಎಸ್. ಸೊ ನಾವೀಗ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಕೌಂಟಿಂಗ್ ನಂಬರ್ಸ್ ಅಂತಾನೂ ಕರಿತೀವಿ. ಯಾಕಂದ್ರೆ ಅವನ್ನ ನಾವು ಯಾವುದೇ ಒಂದು ವಸ್ತುಗಳನ್ನ
ಕೌಂಟ್ ಮಾಡ್ಲಿಕ್ಕೆ, ಹೌದಾ, ಅದ್ ಕಂಡು ಹಿಡಿತೀವಿ. ನಂತರ ಹೋಲ್ ನಂಬರ್ಸ್ ಅಲ್ಲಿ ಏನಿರ್ತವೆ, ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಪ್ಲಸ್ 0 ಇನ್ಕ್ಲೂಡ್ ಆಗಿರ್ತದೆ, ಅದಕ್ಕೆ ನಾವನ್ನ ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆಗಳು ಪ್ಲಸ್ ಋಣ ಸಂಖ್ಯೆಗಳು ಕೂಡಿರ್ತಾವ. ನಂತರ ಭಾಗಲಬ್ಧ ಸಂಖ್ಯೆಗಳಲ್ಲಿ ಇವು ಭಿನ್ನ ರಾಶಿ ರೂಪದಲ್ಲಿ ಇರಬಹುದು, ದಶಮಾಂಶ ರೂಪದಲ್ಲಿ ಇರಬಹುದು, ಅಥವಾ ಶೇಕಡ ದರ, ನಾವೇನು ಶೇಕಡ ದರವನ್ನ ಈಗ ಹೋದ ಚಾಪ್ಟರ್ ನಲ್ಲಿ ಓದಿದ್ವಲ್ಲ, ಅದು ಕೂಡ ಇದರಲ್ಲಿ ರೂಪದಲ್ಲಿ ಇರ್ತದೆ. ಅವಕ್ಕೆ ನಾವ್ ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು. ಸಂಖ್ಯೆಗಳು ಭಿನ್ನ ರಾಶಿ ರೂಪದಲ್ಲಿ, ದಶಮಾಂಶ ರೂಪದಲ್ಲಿ ಅಥವಾ ಶೇಕಡ ರೂಪದಲ್ಲಿ ಇದ್ದಾಗ ಅವು ಏನಂತ ಕರಿತೀವಿ, ಭಾಗಲಬ್ಧ ಸಂಖ್ಯೆಗಳು. ಸೊ ಈ ಒಂದು ನಾವು ಕ್ಲಾಸಿಫಿಕೇಶನ್ ಅನ್ನ ತಿಳ್ಕೊಂಡಿದ್ವಿ, ಹೌದಾ. ಸೊ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಯನ್ನ ನೋಡೋಣ ಅಂತ. ಮೊದ್ಲಿಗೆ, ವಿಚ್ ಗ್ರೂಪ್ ಆಫ್ ನಂಬರ್ಸ್ ಇನ್ಕ್ಲೂಡ್ಸ್ ಓನ್ಲಿ ದಿ ಕೌಂಟಿಂಗ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಹೌದಾ. ಇದರಲ್ಲಿ ಯಾವೊಂದು ಗುಂಪಿಗೆ ನಾವು ಕೌಂಟಿಂಗ್ ನಂಬರ್ಸ್ ಅಂತ ಕರಿತೀವಿ. ಕೌಂಟಿಂಗ್ ನಂಬರ್ಸ್ ಅಂದ್ರೆ ಬರೀ 1, 2, 3 ಇರ್ಬೇಕು, ಇದರಲ್ಲಿ 0 ಇಲ್ಲ. 0 ಇಲ್ಲದಂತ ಗ್ರೂಪ್ ಯಾವುದು? ಎಸ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಹೌದಾ ಇಲ್ಲ. ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ ನಾವು. ನಂತರ ಟ್ರೂ ಆರ್ ಫಾಲ್ಸ್, ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಆಲ್ಸೋ ಹೋಲ್ ನಂಬರ್ಸ್, ಹೌದಾ. ಎಲ್ಲ ನ್ಯಾಚುರಲ್ ನಂಬರ್ಸ್ ಕೂಡ ಹೋಲ್ ನಂಬರ್ಸ್ ಇದಾವೆ. ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿದ್ದಾವೆ. ಹೌದು, ಯಾಕಂದ್ರೆ ಪೂರ್ಣ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಪ್ಲಸ್ 0 ಇದೆ ಅಂತ ಹೇಳ್ತೀವಿ. ಹೋಲ್ ನಂಬರ್ಸ್ ಇನ್ಕ್ಲೂಡ್ ನ್ಯಾಚುರಲ್ ನಂಬರ್ಸ್ ಪ್ಲಸ್ 0 ಅಂತ ಹೇಳ್ತೀವಿ. ಸೊ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿದ್ದಾವೆ. ನಂತರ, ವಾಟ್ ಈಸ್ ದ ಬಿಗ್ಗೆಸ್ಟ್ ಡಿಫರೆನ್ಸ್ ಬಿಟ್ವೀನ್ ನ್ಯಾಚುರಲ್ ನಂಬರ್ಸ್ ಅಂಡ್ ಹೋಲ್ ನಂಬರ್ಸ್? ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳ ಒಂದು ದೊಡ್ಡದಾದ ವ್ಯತ್ಯಾಸ ಯಾವುದು? ಹೋಲ್ ನಂಬರ್ಸ್ ಇನ್ಕ್ಲೂಡ್ ಡೆಸಿಮಲ್ಸ್. ಪೂರ್ಣಗಳು ದಶಮಾಂಶ ಸಂಖ್ಯೆಗಳನ್ನ ಹೊಂದಿದಾರಾ? ಪೂರ್ಣ ಸಂಖ್ಯೆಗಳೇ. ನಂತರ ಸ್ವಾಭಾವಿಕ ಸಂಖ್ಯೆಗಳು ಭಿನ್ನ ರಾಶಿಗಳನ್ನು ಹೊಂದಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಯಾವ್ದು ಹೇಳ್ರಿ? ಪೂರ್ಣ ಸಂಖ್ಯೆಗಳಲ್ಲಿ ದಶಮಾಂಶ ಬರೋದಿಲ್ಲ. ಅದು ಎಲ್ಲಿ ಬರ್ತದ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತವೆ ದಶಮಾಂಶಗಳು. ನಂತರ ಪೂರ್ಣ ಸಂಖ್ಯೆಗಳು ಋಣ ಸಂಖ್ಯೆಗಳನ್ನು ಹೊಂದಿದ್ದಾರಾ? ಇಲ್ಲ, ಅವು ಪೂರ್ಣಾಂಕಗಳಲ್ಲಿ ಬರ್ತವೆ. ನಂತರ ಸ್ವಾಭಾವಿಕ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತವೆ. ಸೊ ಹಾಗಾಗಿ ನಮ್ಮ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಈಗ which type of numbers include both positive and negative numbers along with 0? ಸೊ ಯಾವೊಂದು ಇಲ್ಲಿ ಕೆಳಗೆ ಕೊಟ್ಟಿರುವ ಋಣ ಸಂಖ್ಯೆ ಮತ್ತು ಅದರ ಜೊತೆಗೆ 0ನು ಕೂಡ, ಹೌದಾ ಇಲ್ವೋ? ಎಸ್, ವೆರಿ ಗುಡ್ ಮಕ್ಳೇ. ಸೊ ಎಲ್ರಿಗೂ ಇಲ್ಲಿ ನಾನು ಯಾಕೆ ಈ ಪ್ರಶ್ನೆಗಳನ್ನ ನಿಮ್ ಕೈಲಿ ಸಾಲ್ವ್ ಮಾಡಿಸ್ಲಿಕತ್ತೀನಿ ಅಥವಾ ನಿಮ್ಗೆ ಕೇಳ್ಲಿಕತ್ತೀನಿ ಅಂತಂದ್ರೆ, ನಿಮ್ಗೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳು ಅಷ್ಟರ ನಡುವೆ ನಿಮ್ಗೆ ವ್ಯತ್ಯಾಸ ಗೊತ್ತಿರ್ಬೇಕು, ಹೌದಾ. ಇವು ಒಂದಕ್ಕೊಂದು ಕನೆಕ್ಟ್. ಆದ್ರೆ ನಿಮಗೆ ಒಂದರ ನಡುವೆ ಒಂದು ಮತ್ತು ಇನ್ನೊಂದರ ನಡುವೆ ಏನ್ ಗೊತ್ತಿರ್ಬೇಕು ನಿಮಗೆ? ಆ ಗುಂಪುಗಳ ನಡುವೆ ಇರುವಂತ ಒಂದು ಸಣ್ಣದಾದ ಒಂದು ಅಂತರ ಇದೆ. ಆ ಅಂತರವೇ ಅದಕ್ಕೆ ಬೇರೆ ಗುಂಪಾಗಿ ಮಾಡ್ಬಿಡ್ತದೆ. ಹಾಗಾಗಿ ಆ ವ್ಯತ್ಯಾಸ ನಿಮಗೆ ಗೊತ್ತಿರ್ಬೇಕು. ವಿಚ್ ಆಫ್ ದೀಸ್ ನಂಬರ್ಸ್ ಇಸ್ ನಾಟ್ ಅನ್ ಇಂಟೀಜರ್? -5, 0, 7, 3.5. ಇಲ್ಲಿಗೆ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಯಾವೊಂದು ಪೂರ್ಣಾಂಕ ಇಲ್ಲ? ಹೇಳ್ರಿ ನೋಡೋಣ. -5 ಏನ್ ಬರ್ತದೆ? ಋಣ ಪೂರ್ಣಾಂಕ ಬರ್ತದ, ಹೌದಾ. 7 ಧನ ಪೂರ್ಣಾಂಕ. 3.5 ಇದು ಒಂದು ಯಾವ ರೂಪ ಆಯ್ತು? ಇದು ದಶಮಾಂಶ ರೂಪ ಆಯ್ತು. ದಶಮಾಂಶ ರೂಪ ಆಯ್ತು. ಇದು 0 ಕೂಡ ನಾವೇನಂತ ಹೇಳ್ತೀವಿ? ಋಣ ಪೂರ್ಣಾಂಕ ಅಥವಾ ಧನ ಪೂರ್ಣಾಂಕ ಅಲ್ಲ ಅದು, ಆದ್ರೆ ಅದು ಪೂರ್ಣಾಂಕ, ಯಾಕಂದ್ರೆ ಪೂರ್ಣಾಂಕ ಗುಂಪದಲ್ಲಿ ಬರ್ತದೆ. ಧನ ಋಣ ಅಂತ ನಾವು ಅದನ್ನ ಕ್ಯಾಟಗರೈಸ್ ಮಾಡೋದಿಲ್ಲ, ಆದ್ರೆ ಅದು ಒಂದು ಪೂರ್ಣಾಂಕ, ತಿಳಿತಾ? ಸೊ 3.5 ಇದೇನಿದೆ ಅಲ್ಲ ದಶಮಾಂಶ, ಇದು ಒಂದು ಏನಂತ ಹೇಳ್ತೀವಿ ನಾವು? ಇದು ಪೂರ್ಣಾಂಕವಲ್ಲ. ಮುಂದೆ, a rational number is any number that can be written as a dash. ಸೊ ಒಂದು ಭಾಗಲಬ್ಧ ಸಂಖ್ಯೆ ಒಂದು ಸಂಖ್ಯೆಯಾಗಿದೆ, ಅದನ್ನ ನಾವು ಒಂದು ಡ್ಯಾಶ್ ರೂಪದಲ್ಲಿ ಬರೆಯುತ್ತೇವೆ. ಯಾವ ರೂಪದಲ್ಲಿ?
ಸ್ಕ್ವೇರ್ ರೂಟಾ, ಭಿನ್ನ ರಾಶಿಯ, ವೇರಿಯೇಬಲ್ ಅಥವಾ ಪ್ರೈಮ್ ನಂಬರ್? ಯಾವ ರೂಪದಲ್ಲಿ ಬರಿತೇವೆ ಹೇಳ್ರಿ ನೋಡೋಣ. ಸೊ ಅದನ್ನ ನಾವು ಭಿನ್ನ ರಾಶಿ ರೂಪದಲ್ಲಿ ಬರಿತೇವೆ, ಬಿ ಫ್ರಾಕ್ಷನ್ ಅಂತ ಹೇಳ್ತೀವಿ, ಹೌದಾ? ಈಗ ನಂಬರ್ 10, ಇದು -10 ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ಕ್ಲಾಸಿಫೈ ಮಾಡ್ಬೇಕು. ಎದ್ರಲ್ಲಿ ಬರ್ತದೆ ಇದು? ನ್ಯಾಚುರಲ್. ಚೂಸ್ ಆಲ್ ದಾಟ್ ಅಪ್ಲೈ. ಇದಕ್ಕೆ ಯಾವ್ಯಾವ ಅಪ್ಲೈ ಆಗ್ತಾವ ಎಲ್ಲ ಹೇಳ್ಬೇಕು ನಾವು. ಇದು ಒಂದು ಋಣ ಸಂಖ್ಯೆ. ಸೊ ಋಣ ಸಂಖ್ಯೆಗಳು ಎಲ್ಲೆಲ್ಲಿ ಬರ್ತವೆ? ಮೊದಲಿಗೆ ಪೂರ್ಣಾಂಕದಲ್ಲೇ ಬರ್ತವೆ. ಸ್ವಾಭಾವಿಕ ಮತ್ತು ಪೂರ್ಣ ಸಂಖ್ಯೆಗಳಲ್ಲಿ ಬರೋದೇ ಇಲ್ಲ. ಋಣ ಸಂಖ್ಯೆ ಇದು ಬರೋದು ಪೂರ್ಣಾಂಕದಲ್ಲಿ ಮತ್ತು ಭಾಗಲಬ್ಧ ಸಂಖ್ಯೆಗಳಲ್ಲಿ. ಸೊ ಸಿ ಮತ್ತು ಡಿ ಕರೆಕ್ಟ್ ಆಪ್ಷನ್. ಈಗ 0 ಎದರಲ್ಲಿ ಬರುತ್ತೆ? ಮೊದಲಿಗೆ ಪೂರ್ಣ ಸಂಖ್ಯೆಗಳಲ್ಲಿ ಬರ್ತದೆ, ಪೂರ್ಣಾಂಕದಲ್ಲೂ ಬರ್ತದ, ಭಾಗಲಬ್ಧ ಸಂಖ್ಯೆಗಳು ಮೂರರಲ್ಲಿನೂ ಬರ್ತದ. ಈಗ 1/2 ಇದನ್ನ ಕ್ಲಾಸಿಫೈ ಮಾಡಿ. ಇದು ಎಲ್ಲಿದೆ? ಇದು ಯಾವ ರೂಪದಲ್ಲಿದೆ? ಭಿನ್ನ ರಾಶಿ ರೂಪದಲ್ಲಿದೆ. P/Q ಫಾರ್ಮಲ್ ಇದೆ. Qದು ವ್ಯಾಲ್ಯೂ ಏನಿದೆ? 0 ಇಲ್ಲ, 2 ಇದೆ. ಹಾಗಾಗಿ ಇದು ಏನಾಗುತ್ತೆ? ಭಾಗಲಬ್ಧ ಸಂಖ್ಯೆ ಆಗ್ತದ. ಸರಿನಾ ಮಕ್ಳೇ? ಸೊ ಎಲ್ರಿಗೂ ಇದು ಒಂದು ತಿಳಿತು ಅಂತ ಅನ್ಕೋತೀನಿ. ಭಾಗಲಬ್ಧ ಸಂಖ್ಯೆಗಳು ನಡುವೆ ಇರುವಂತಹ ಒಂದು ವಿಚಾರವನ್ನ ತಿಳಿತು ಅಂತ ಅನ್ಕೋತೀನಿ. ಸೊ ಈಗ ಒಂದು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಈಗ ಇದರಲ್ಲಿ ಬರುವಂತಹ ಒಂದು ಭಾಗಗಳ ಬಗ್ಗೆ ಮಾತಾಡೋಣ. ಅದ್ಯಾವುದು ಅಂತಂದ್ರೆ ಅಂಶ ಮತ್ತು ಛೇದ. ಇದರ ಅಂಶ ಮತ್ತು ಛೇದ ಬಗ್ಗೆ ಮಾತಾಡೋಣಂತೆ. ಎಸ್. ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂತಹ ಒಂದು ಅಂಶ ಮತ್ತು ಛೇದ. ಎಸ್. ಅಂಶ ಮತ್ತು ಛೇದದಲ್ಲಿ ಏನಾಗುತ್ತೆ? ನಾವ್ ಯಾವತ್ತು P/Q ರೂಪದಲ್ಲಿರುತ್ತೆ. ಕ್ಯೂದ್ ವ್ಯಾಲ್ಯೂ ಏನಿರಬಾರ್ದು? 0 ಇರಬಾರ್ದು. Q=0 ಅಂತ ಬರಿತೇವೆ ನಾವು, ಹೌದಾ? ಸೊ ಹಾಗಾದ್ರೆ ನಾನು ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ಬರ್ಕೊಂತ ಹೋಗ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಮೊದ್ಲಿಗೆ ಹೌದಾ? ನಂತರ ಹ್ಮ್ ಎಸ್. ಸೊ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ 3 ಗುಂಪದಲ್ಲಿ ಬರ್ದಿದ್ದೀನಿ, ಹೌದಾ? 3 ಗುಂಪದಲ್ಲಿ ಸಂಖ್ಯೆಗಳನ್ನ ಬರ್ದಿದ್ದೀನಿ. ಸೊ ಇದ್ರ ಮೇಲೆ ನಾವೇನ್ ಮಾಡೋಣ? ಚರ್ಚೆ ಮಾಡೋಣ ಅಂತ. ಸೊ ಮೊದಲಿಗೆ ನೀವು ಇಲ್ಲಿ ಗಮನಿಸಿದ್ರೆ 2/3, 4/5, 6/2, 7/2, 8/10. ಸೊ ಇವೆಲ್ಲ ಕೊಟ್ಟಿರುವಂತ ಸಂಖ್ಯೆಗಳು ಯಾವ ರೂಪದಲ್ಲಿ ಇದಾವೆ? P/Q ರೂಪದಲ್ಲಿಯೇ ಇದಾವೆ, ಹೌದಾ? ಇದು P, ಇದು Q. ಇದು ಮೇಲಿನ ಒಂದು ಸ್ಥಾನಕ್ಕೆ ನಾವೇನಂತ ಕರಿತೀವಿ? ಅಂಶ ಅಂತ ಕರಿತೀವಿ. ಕೆಳಗಿನಕ್ಕೆ ಛೇದ ಅಂತ ಕರಿತೀವಿ. ಸೊ ಈ ಎಲ್ಲವೂ ಕೂಡ P/Q ಅಂಶ ಮತ್ತು ಛೇದ ರೂಪದಲ್ಲೇ ಎಲ್ಲ ಸಂಖ್ಯೆಗಳು ಬರ್ದಿದ್ದೀನಿ. ಮತ್ತು ಛೇದದ ಮೊತ್ತ ಅಥವಾ ಛೇದದ ಬೆಲೆ 0 ಆಗಿಲ್ಲ, ಹೌದಾ? 0 ಆಗಿಲ್ಲ. ಹಾಗಾದ್ರೆ ಇವೆಲ್ಲ ಸಂಖ್ಯೆಗಳನ್ನು ನಾವ್ ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತಾನೆ ಕರಿತೀವಿ. ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಆದರೆ ನೀವಿಲ್ಲಿ ಒಂದು ವಿಷಯನ ಗಮನಿಸ್ಬೇಕು. ಅದೇನು ಹೇಳ್ರಿ ನೋಡೋಣ. ಈ ಎಲ್ಲ ಸಂಖ್ಯೆಗಳು ಮುಂದೆ ಮೈನಸ್ ಸೈನ್ ನಾವು ಹಾಕೇ ಇಲ್ಲ. ಮೈನಸ್ ಸೈನ್ ಎಲ್ರಿ ಹಾಕಿದೀವಾ? ಹಾಕೇ ಇಲ್ಲ. ಹಾಗಾದ್ರೆ ಇವ್ ಯಾವ ಸಂಖ್ಯೆಗಳಾದು ಹೇಳ್ರಿ ನೋಡೋಣ. ಭಾಗಲಬ್ಧ ಸಂಖ್ಯೆಗಳಾದು. ಯಾವ ಸಂಖ್ಯೆಗಳು? ಧನ ಭಾಗಲಬ್ಧ ಸಂಖ್ಯೆಗಳು. ಇವಕ್ಕೆ ನಾವೇನಂತ ಕರಿತೀವಿ? ಧನ ಭಾಗಲಬ್ಧ ಸಂಖ್ಯೆಗಳು. ಸೊ ಧನ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು? ಈ ಒಂದು ಭಾಗಲಬ್ಧ ಸಂಖ್ಯೆಗಳ ಅಂಶ ಮತ್ತು ಛೇದಕ್ಕೆ ಧನ ರೂಪದಲ್ಲಿ ಇರ್ತಾವೆ. ಇವಕ್ಕೆ ಯಾವುದೇ ತರದ ಮೈನಸ್ ಸೈನ್ ನಾವು ಹಾಕಿರೋದಿಲ್ಲ. ಅಂತ ಸಂಖ್ಯೆಗಳಿಗೆ ನಾವು P/Q ರೂಪದಲ್ಲಿ ಇದಾವ. Qದು ಬೆಲೆ 0 ಇಲ್ಲ ಮತ್ತು
ನಾವು ಏನು ಮೈನಸ್ ಚಿಹ್ನೆಯನ್ನ ಇಲ್ಲಿ ಯಾವ ರೀತಿ ಹಾಕಿನಲ್ಲ ಅಲ್ಲಿ ಒಟ್ಟೆ ಹಾಕೇ ಇಲ್ಲ. ಸೊ ಹಾಗಾಗಿ ಅವಕ್ಕೆ ಧನ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಸರಿನಾ? ಈಗ 3 -4 2 -1 5 16 -22. ಸೊ ಈ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳ? ಇವು ಫಸ್ಟಿಗೆ ನಾವೇನ್ ನೋಡಿದ್ವಿ, ಇವು ಭಾಗಲಬ್ಧ ಸಂಖ್ಯೆಗಳು. ಹೌದು, ಭಾಗಲಬ್ಧ ಸಂಖ್ಯೆಗಳಿದಾವೆ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವ ರೂಪದಲ್ಲಿ ಬರ್ತಾವೆ? ಇವು ಧನ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತಾವೆ. ಆದ್ರೆ ಇವು P/Q ಫಾರ್ಮ್ ನಲ್ಲಿ ಇದಾವ? ಇದ್ರಲ್ಲಿ ನೀವು ಕೇಳ್ಬೋದು, ಮೇಡಮ್ ಇಲ್ಲಿ ಬರೇ ಮೇಲ್ಗಡೆ ಅಷ್ಟೇ ಅದಾವಲ್ಲ, ಅಂಶ ಅಷ್ಟೇ ಅದಲ್ಲ, ಛೇದ್ ಎಲ್ಲೈತಿ? ಛೇದನ್ನ ನಾ ಯಾವ ರೀತಿ ಬರಿತೀನಿ ನೋಡಿ. 3/1 ಅಂತ ಬರಿಬೋದನ, ಅಥವಾ -4/1 ಅಂತ ಬರಿಬಹುದು, 2/1 ಅಂತ ಬರಿಬಹುದು, -1/1 ಅಂತ ಬರಿಬಹುದು. ಅಂದ್ರೆ ಇಲ್ಲಿ ಕೆಳಗಡೆ ಏನೂ ಇಲ್ಲ ಅಂದ್ರೆ -1 ಇದೆ ಅಂತ ಅರ್ಥ. ಏನೂ ಇಲ್ಲ ಅಂದ್ರೆ /1 ಇದೆ ಅಂತ ಅರ್ಥ. ಹಾಗಾದ್ರೆ ಈಗ ಇದು P/Q ಫಾರ್ಮ್ ನಲ್ಲಿಯೇ ಅದು ಕ್ಯೂದ್ ಬೆಲೆ ಝೀರೋನು ಇಲ್ಲ, ಯಾಕಂದ್ರೆ 1 ಅಂತ ಬರ್ತಿದೀವಿ ನಾವು. ಹಾಗಾದ್ರೆ ಇವು ಭಾಗಲಬ್ಧ ಸಂಖ್ಯೆಗಳೇ ಆದವು. ಇವು ಕೂಡ ಭಾಗಲಬ್ಧ ಸಂಖ್ಯೆಗಳು ಕೂಡ ಆದವು. ಈಗ ಇಲ್ಲಿ ನೋಡಿ, ಇಲ್ಲಿ ಬರೋಣ ಮೂರನೇ ಗ್ರೂಪಿಗೆ. -3/5 0/6 4/-2 ಅಂತ ಇದೆ. ಮೊದಲಿಗೆ ಇದು ಒಂದೇ ತಗೊಳ್ಳೋಣ. -3/5 ಅಂತ ನೀವು ಗಮನಿಸಿದ್ರೆ ಇದು P/Q ಫಾರ್ಮ್ ನಲ್ಲಿ ಇದೆಯಾ? ಹೌದು ಇದೆ. ಕ್ಯೂದ್ ಬೆಲೆ 0 ಇದೆಯಾ? ಇಲ್ಲ, 5 ಇದೆ. ಆದ್ರೆ ಇಲ್ಲಿ 3 ಮುಂದ್ಗಡೆ ಏನಂತ ಹಾಕಿದೀನಿ ನಾನು? ಮೈನಸ್ ಅಂತ ಹಾಕಿದೀನಿ, ಮೈನಸ್. ಹಾಗಾದ್ರೆ ಇವು ಯಾವ ಸಂಖ್ಯೆಗಳಾದವು? ಇವು ಭಾಗಲಬ್ಧ ಸಂಖ್ಯೆಗಳೇ, ಆದ್ರೆ ಇವಕ್ಕೆ ಋಣ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಋಣ ಭಾಗಲಬ್ಧ ಸಂಖ್ಯೆಗಳು. ಸೊ ಋಣ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನಾಗ್ತವೆ ಮಕ್ಳೇ? ಇದರಲ್ಲಿ ಅಂಶ ಅಥವಾ ಛೇದಕ್ಕೆ ಮೈನಸ್ ಸೈನ್ ಹೊಂದಿರ್ತದೆ. ಇವು ಋಣ ರೂಪದಲ್ಲಿ ಇರ್ತವೆ, ಅಂಶ ಅಥವಾ ಛೇದ. ಅವು ಏನಾಗಿರ್ತವೆ? ರೂಪದಲ್ಲಿ ಇದ್ದಿದ್ದಕ್ಕೆ ಋಣ ಭಾಗಲಬ್ಧ ಸಂಖ್ಯೆಗಳೇ ಆಗ್ತವೆ. ಈಗ -4 ಮತ್ತೆ -9 ಇದಕ್ಕೂ ನಾನು ಏನ್ ಹಾಕಿನಿ? ಮೈನಸ್ ಚಿಹ್ನೆ ಹಾಕಿದ್ದೀನಿ. ಹಾಗಾದ್ರೆ ಇದು ಋಣ ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ 4/9 ಅಷ್ಟೇ ಉಳಿತದ. ಸೊ 4/9 ಅಷ್ಟೇ ಉಳಿತಂದ್ರೆ ಇದು ಏನಾಯ್ತು? ಎರಡೂ ಕಡೆ ಏನಾಯ್ತು? ಇದು ಧನ ಸಂಖ್ಯೆಗಳಿಗೆ ಆಗ್ಬಿಟ್ಟು ಇವು ಎರಡೂ ಕಡೆ. ಹಾಗಾಗಿ ಇವು ಯಾವ ಸಂಖ್ಯೆ ಅಂತ ಕರಿತೀವಿ ನಾವು? ಧನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ತಿಳಿತಾ? ಸೊ ಋಣ ಭಾಗಲಬ್ಧ ಸಂಖ್ಯೆಗಳಲ್ಲಿ ಯಾವುದರ ಒಂದಕ್ಕೆ ಅಂಶ ಅಥವಾ ಛೇದಕ್ಕೆ ಮೈನಸ್ ಸೈನ್ ಇರಬೇಕು. ಅದಕ್ಕೆ ನಾವು ಋಣ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಸರಿನಾ? ಎರಡಕ್ಕೆ ಮೈನಸ್ ಸೈನ್ ಇದ್ರೆ ಅದು ಎದಕ್ಕೆ ಕನ್ವರ್ಟ್ ಆಗ್ಬಿಡ್ತದ? ಮೈನಸ್ ಸೈನ್ ಕ್ಯಾನ್ಸಲ್ ಆಗಿ ಎರಡೂ ಕಡೆ ಧನ ಭಾಗಲಬ್ಧ ಸಂಖ್ಯೆಗಳಿಗೆ ಕನ್ವರ್ಟ್ ಆಗ್ಬಿಡ್ತಾವು. ಸರಿನಾ? ಈಗ ಇಲ್ಲಿ ನೋಡಿ, 4/-2 ಅಂತ ಹೇಳ್ತೀನಿ. ಇಲ್ಲಿ ಎಲ್ಲಿದೆ? ಇಲ್ಲಿ ಛೇದಕ್ಕೆ -2 ಹಾಕಿದ್ದೀನಿ. ಸೊ 4/-2 ನಾ ಈ ರೀತಿ ಬರಿಬಹುದಾ? -1/-1 ಇಂತ್ರ ಗುಣಾಕಾರ ಮಾಡಿ -4/2 ಅಂತನೂ ಬರಿಬಹುದು. ಇಲ್ಲಿ ಏನ್ ವ್ಯತ್ಯಾಸ ಇದೆ? ಮೈನಸ್ ಸೈನ್ ಅನ್ನ ನಾ ಮೇಲ್ಗಡೆ ಬರೆದಿದ್ದೀನಿ. ಯಾಕಂದ್ರೆ ನಾವು ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋ ಸಮಯದಲ್ಲಿ ಅಲ್ಲಿ ಛೇದಕ್ಕೆ ಮೈನಸ್ ಸೈನ್ ಬಂದಿದ್ರೆ ಆಟೋಮೆಟಿಕ್ಲಿ ನಾವ್ ಏನ್ ಮಾಡ್ಬಿಡ್ತೀವಿ? ಅದನ್ನ ಅಂಶಕ್ಕೆ ತಗೊಂಡ್ಬಿಡ್ತೀವಿ. ಆ ಮೈನಸ್ ಸೈನ್ ಛೇದ ರೂಪದಲ್ಲಿ ನಾವು ಯೂಶುವಲಿ ಬರೆಯೋದಿಲ್ಲ. ಬಂದ್ರು ಕೂಡ, ಈ ರೀತಿ ಬಂದ್ರು ಕೂಡ ಅದನ್ನ ಏನ್ ಮಾಡ್ಬಿಡ್ತೀವಿ? -1 ಇಂತ್ರ ಗುಣಾಕಾರ ಮಾಡಿ ಆ ಒಂದು ಮೈನಸ್ ಸೈನ್ ಅನ್ನ ಅಂಶಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ? ಇಲ್ಲಿ ಶಿಫ್ಟ್ ಮಾಡ್ಬಿಡ್ತೀನಿ. -4/2 ಅಂತ ಮಾಡ್ಬಿಡ್ತೀನಿ. ಸೊ ಹಾಗಾದ್ರೆ ಇದು ಕೂಡ ಏನಾಯ್ತು? ಋಣ ಭಾಗಲಬ್ಧ ಸಂಖ್ಯೆನೇ ಆಯ್ತು. ಒಂದೇ ಅಂತರ ಏನು? ಛೇದಕ್ಕೆ ಮೈನಸ್ ಬಂದಿದೆ, ಅದನ್ನ ನೀವು ಅಂಶಕ್ಕೆ ಕನ್ವರ್ಟ್ ಮಾಡ್ಬೋದು. -4/2 ಅಂತ ತಗೊಂಡ್ರೆ ತಿರ್ಗಾ ಮತ್ತೆ ಏನಾಯ್ತಿದು? ಋಣ ಭಾಗಲಬ್ಧ ಸಂಖ್ಯೆಗಳೇ ಆದವು. ಈಗ ಮಾತಾಡ್ತೀನಿ 0/6. 0/6 ಅಂತ ಮಾತಾಡ್ತೀನಿ. ಈಗ 0/6 ಅಂತ ನೀವು ಗಮನಿಸಿದ್ರೆ ಏನಾಗ್ತದೆ ಇಲ್ಲಿ? ಇದು P/Q ಫಾರ್ಮ್ ನಲ್ಲಿ ಇದೆಯಾ? ಹೌದು, P/Q ಫಾರ್ಮ್ ನಲ್ಲಿಯೇ ಇದೆ. ಕ್ಯೂದ ಬೆಲೆ 0 ಇರಬಾರ್ದು ಅಂತ ಹೇಳಿದೀನಿ ನಾ. ಕ್ಯೂದ ಬೆಲೆ 0 ಇಡಬಾರ್ದು ಅಂತ ಹೇಳಿದ್ದೇನೆ. ಸೊ ಇಲ್ಲಿ ಕ್ಯೂದ್ ಬೆಲೆ ಏನಿದೆ? P/Q ಫಾರ್ಮ್ ನಲ್ಲಿ ಇದೆ. ಕ್ಯೂದ್ ಬೆಲೆ 0 ಇಡಬಾರ್ದು. ಏನ್ ಇದೆ? ಇಲ್ಲಿ 6 ಅಂತ ಕೊಟ್ಟಿದ್ದಾರೆ. ಸೊ 6 ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಆಯ್ತು. ಆದ್ರೆ ಇಲ್ಲಿ ಪಿದ್ ಬೆಲೆ 0 ಇದೆ ಅಲ್ಲ, ಹಾಗಾದ್ರೆ ಇದು ಭಾಗಲಬ್ಧ ಸಂಖ್ಯೆ? ಹೌದು, ಇದು ಭಾಗಲಬ್ಧ ಸಂಖ್ಯೆ. 0/6 ಅಂತ ನೀವು ಬರೆದ್ರು ಕೂಡ ಅದು ಭಾಗಲಬ್ಧ ಸಂಖ್ಯೆ.
ಯಾಕಂದ್ರೆ ನಾವು ಏನಂತ ಹೇಳ್ತೀವಿ, ಝೀರೋಗೆ ಏನಂತ ಹೇಳ್ತೀವಿ ನಾವು, ಝೀರೋ ಒಂದು ಪೂರ್ಣ ಸಂಖ್ಯೆ ಅಥವಾ ಅದನ್ನ ಒಂದು ಪೂರ್ಣಾಂಕ ಅಂತ ಹೇಳ್ತೀವಿ ನಾವು. ಧನ ಮತ್ತು ಋಣ ಪೂರ್ಣಾಂಕ ಅಂತ ಹೇಳೋದಿಲ್ಲ, ಪೂರ್ಣಾಂಕ ಅಂತ ಹೇಳ್ತೀವಿ. ಸೊ ಒಂದು ಪೂರ್ಣಾಂಕವನ್ನ ನಾವು ದಾಗೆ ಬರ್ದಿದೀವಿ. ಕ್ಯೂದ್ ಬೆಲೆ ಝೀರೋ ಇರಬಾರ್ದು, ಅದು ಇಲ್ಲ. ಸೊ ಆ ಕಂಡೀಷನ್ ನಾನ್ ಸ್ಯಾಟಿಸ್ಫೈ ಮಾಡಿದ್ದೀನಿ. ಸೊ ಪಿದ್ ವ್ಯಾಲ್ಯೂ ಝೀರೋ ಬಂದ್ರೆ ನಡೀತದೆ, ಕ್ಯೂದ್ ವ್ಯಾಲ್ಯೂ ಮಾತ್ರ ಝೀರೋ ಬರಬಾರ್ದು. ಅಂತ ಸಂಖ್ಯೆಗೆ ನಾವು ಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ. ಸೊ ಪಿದ್ ವ್ಯಾಲ್ಯೂ ಝೀರೋ ಇದ್ರೂ ಕೂಡ ಕೆಳಗಡೆನ ಏನಂತ ಇದೆ ಇಲ್ಲಿ, ಕ್ಯೂದ್ ಬೆಲೆ 6 ಅಂತ ಇದೆ. ಸೊ ಹಾಗಾದ್ರೆ ಇದು ಏನಾಯ್ತು, ಭಾಗಲಬ್ಧ ಸಂಖ್ಯೆಯೇ ಆಯ್ತು. ಸೊ ಎಲ್ರಿಗೂ ಅರ್ಥ ಆಯ್ತಾ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂತಹ ಅಂಶ ಮತ್ತು ಛೇದ ಬೆಲೆ ಯಾವ ರೀತಿ ಬದಲಾವಣೆ ಆಗಬಹುದು. ಮೊದಲಿಗೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಎರಡು ರೂಪ ಬರ್ತಾವೆ. ಯಾವ್ಯಾವು? ಧನ ಭಾಗಲಬ್ಧ ಸಂಖ್ಯೆಗಳು, ಋಣ ಭಾಗಲಬ್ಧ ಸಂಖ್ಯೆಗಳು. ಸೊ ಧನ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನಾಗ್ತದೆ, ಅದರ ಅಂಶ ಮತ್ತು ಛೇದ ಎರಡೂ ಸಂಖ್ಯೆಗಳು ಧನ ರೂಪದಲ್ಲಿ ಇರ್ತವೆ, ಪ್ಲಸ್ ಸೈನ್ ಅನ್ನ ಹೊಂದಿರ್ತಾವೆ. ಅದಕ್ಕೆ ಅವನ್ನ ಧನ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಋಣ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನಾಗ್ತದೆ, ಅಂಶ ಅಥವಾ ಛೇದ ಎರಡರೊಳಗಡೆ ಒಂದು ಏನಾಗಿರ್ತದೆ, ಋಣವನ್ನ ಹೊಂದಿರ್ತದೆ, ಋಣ ಚಿಹ್ನೆ ಅಥವಾ ಮೈನಸ್ ಚಿಹ್ನೆಯನ್ನ ಹೊಂದಿರ್ತದೆ. ಹಾಗಾಗಿ ಅವನ್ನ ಋಣ ಭಾಗಲಬ್ಧ ಸಂಖ್ಯೆಗಳು ಅಂತ ಅಂತೀವಿ. ಮತ್ತೆ ಎರಡೂ ಮೈನಸ್ ಸೈನ್ ಬಂದ್ರೆ ಅಂಶ ಮತ್ತು ಛೇದ, ಅವು ಧನ ಭಾಗಲಬ್ಧ ಸಂಖ್ಯೆಗಳು. ಈಗ ಬರೇ ಸಿಂಗಲ್ ಪಿ ವ್ಯಾಲ್ಯೂಸ್ ಅಷ್ಟೇ ಬರಿತೀನ, ಕ್ಯೂ ಬೆಲೆ ಬರೆಯೋದೇ ಇಲ್ಲ. ಆದ್ರೂ ಕೂಡ ಕ್ಯೂ ಬೆಲೆ ಇರ್ತದೆ, ಏನದು 1 ಅಂತ ಇರ್ತದೆ. ಸೊ ಅಂತ ಸಂಖ್ಯೆಗಳು ಋಣ ಇರ್ಲಿ ಧನ ಇರ್ಲಿ, ಅವು ಕೂಡ ಏನಾಗ್ತವೆ, ಭಾಗಲಬ್ಧ ಸಂಖ್ಯೆಗಳು. ಇನ್ನ ಎಕ್ಸೆಪ್ಷನ್ ಕೇಸ್ ಯಾವ್ಯಾವು, 0/6 ಈ ರೀತಿ ಬಂದ್ರೆ ಇದು ಕೂಡ ಭಾಗಲಬ್ಧ ಸಂಖ್ಯೆ. ಯಾಕಂದ್ರೆ ಝೀರೋ ಏನಿದೆ, ಒಂದು ಪೂರ್ಣಾಂಕ ಇದೆ ಮತ್ತು ಕ್ಯೂದ ಬೆಲೆ 0 ಆಗಿಲ್ಲ. ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ನಂತರ ಈ ರೀತಿ ಛೇದಕ್ಕೆ ಮೈನಸ್ ಚಿಹ್ನೆ ಬಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಅಂಶಕ್ಕೆ ಕನ್ವರ್ಟ್ ಮಾಡ್ಕೊಂಡು ಅವನು ಕೂಡ ಋಣ ಭಾಗಲಬ್ಧ ಸಂಖ್ಯೆಗಳು ಅಂತ ಕ್ಯಾಟಗರೈಸ್ ಮಾಡ್ತೀವಿ. ಸೊ ಈ ಒಂದು ಸೆಷನ್ ನಮ್ಮ ಮಕ್ಕಳೇ ಇಲ್ಲಿಗೆ ಸ್ಟಾಪ್ ಮಾಡ್ತೀನಂತೆ. ಮುಂದಿನ ಸೆಷನ್ ಅಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇನ್ನಿಷ್ಟು ಚರ್ಚೆ ಮಾಡೋಣ ಅಂತ. ಅಲ್ಲಿಗೆ ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಕಾರ್ತಿಕ್ ಸರ್. ಕಾರ್ತಿಕ್ ಸರ್.